ಬೇಗನೆ ಟೌನ್ಶಿಪ್ ಅನ್ನ ಮಾಡಬೇಕು ಅನ್ನೋದು ಇಲ್ಲಿಯ ರೈತರ ಒಂದು ಆಕ್ರೋಶ ಆಗಿರ್ತಕ್ಕಂಥದ್ದು. ಸದ್ಯ ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ಏನೋ ರಸ್ತೆ ತಡೆಯನ್ನು ಮಾಡೋ ಮೂಲಕ ಸಂಪೂರ್ಣವಾಗಿ ಸರ್ಕಾರಕ್ಕೆ ಧಿಕ್ಕಾರವನ್ನ ಕೂಗುವಂತ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ಈಗಾಗಲೇ ಕಳೆದ 20 ವರ್ಷಗಳಿಂದ ಸಾಕಷ್ಟು ನರಕವನ್ನ ಅನುಭವಿಸ್ತಾ ಇದ್ವಿ. ಹೀಗಾಗಿ ಕೂಡಲೇ ಈ ಒಂದು ಅಧಿಸೂಚನೆಯನ್ನ ಹೊರಡಿಸಿ ತಕ್ಷಣವೇ ಈ ಒಂದು ಬಿಡದಿ ಟೌನ್ಶಿಪ್ ಅನ್ನ ಮಾಡಬೇಕು ಅನ್ನೋದು ಇಲ್ಲಿಯ ರೈತರ ಕೂಡ ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು. ಹೀಗಾಗಿ ಸಂಪೂರ್ಣವಾಗಿ ಬಿಡದಿ ಹಾಗೆ ಆರೋಳ್ಳಿಯ ಮುಖ್ಯ ರಸ್ತೆಯನ್ನ ಬಂದ್ ಮಾಡೋ ಮೂಲಕ ಅನ್ನೋ ಒಂದು ಆಕ್ರೋಶವನ್ನ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸದ್ಯ ನಾನೀಗ ಅವ್ರನ್ನ ಮಾತನಾಡಿಸೋ ಒಂದು ಕೆಲಸವನ್ನ ಮಾಡ್ತೀನಿ. ಸರ್, ಯಾಕಾಗಿ ಇವತ್ತು ಈ ಒಂದು ರಸ್ತೆ ತಡೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು? ಸರ್ಕಾರದ ವಿರುದ್ಧ ಧಿಕ್ಕಾರ ಯಾಕೆ ಸರ್? ಈಗ ಸರ್ಕಾರ ಯೋಜನೆ ಪರವಾಗಿ ನಾವೆಲ್ಲ ರೈತ ಹೋರಾಟ ಮಾಡ್ತಿರೋದು. ಈ ಯೋಜನೆಯಿಂದ 20 ವರ್ಷದಿಂದ ಅನುಭವಿಸಿದ್ರೆ ಸಾಕಾಗಿದೆ. ರೆಡ್ ಝೋನ್ ವಲಯ ಅಂತ ಮಾಡಿ ನಮ್ಮ ಸರ್ವನಾಶ ಆಗಿದ್ದೀವಿ. ಈಗಾಗಲೇ ಸಾಕಷ್ಟು ಜಮೀನು ಮಾರಾಟ ಆಗ್ಬಿಟ್ಟವೆ. ಅಂತಿಮ ಅಧಿಸೂಚನೆ ಅಂತ ಏನು ಪ್ರಿಲಿಮಿನರಿ ಅಧಿಸೂಚನೆ ಮಾಡಿ 1 ವರ್ಷ 3 ತಿಂಗಳಾಯಿತು. ಈಗ ಇಲ್ಲಿ ತನಕ ರೈತರು ಭಾಳಷ್ಟು ಇಕ್ಕಟ್ಟಿಲ್ಲ ಅವರೇ. ಜಮೀನು ಮಾರಾಟ ಮಾಡಬೇಕು, ಅವ್ರ ಸಮಸ್ಯೆ ಬಗೆಹರಿಸ್ಕೋಬೇಕಾದ್ರೆ ಭಾಳ ಇಕ್ಕಟ್ಟಿಲ್ಲ ಅವರೇ. ದಯವಿಟ್ಟು ಸರ್ಕಾರ ಅವ್ರ ಗಮನಕ್ಕೆ ತಗೊಂಡು ನೀವು ಬೇರೆ ರಾಜಕೀಯ ವ್ಯಕ್ತಿಗಳಿಗೆ ಯಾರಿಗೂ ಅವಕಾಶ ಕೊಡದಂಗೆ ಏನು ಈಗ ಮೂರು ಗ್ರಾಮ ನೋಟಿಫಿಕೇಶನ್ ಮಾಡಿದ್ದೀರೋ ಅದೇ ಥರ ಉಳಿದ ಎಲ್ಲ ಗ್ರಾಮಗಳನ್ನು ಅಂತಿಮ ಅಧಿಸೂಚನೆ ಮಾಡಿ ಇಲ್ಲಿ ರೈತರು ಬದುಕಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲಿ ರೈತರು ಅವ್ರವ್ರ ದಾರಿ ಯಾಕೆ ಅಂತಂದರೆ ಈಗ ಇಲ್ಲಿ ಎಲ್ಲ ಅತಂತ್ರವಾಗಿ ನಾವು ಇಲ್ಲಿ 2 ಇಂಡಸ್ಟ್ರಿ ಮುಂದೆ ತಗಲಾಕೊಂಡು ಭಾಳ ಹಿಂಸೆ ಪಡ್ತಾ ಇದ್ದೀವಿ. ದಯವಿಟ್ಟು ಅಂತಿಮ ಅಧಿಸೂಚನೆ ಏನು 6 ನೋಟಿಫಿಕೇಶನ್ ಇದೆ ಅದು ಮಾಡಬೇಕು ಬೇಗ ಅಂತ ನಾವು ಸರ್ಕಾರ ಗಮನ ತರಬೇಕು ಅಂತ ಅಷ್ಟೇ ಮಾಡಿರೋದು. ಬೇರೆ ಯಾವುದೇ ಉದ್ದೇಶ ನಮಗಿಲ್ಲ. ದಯವಿಟ್ಟು ಬೇಗ ಅಂತಿಮ ಅಧಿಸೂಚನೆ ಮಾಡಿ ಈ ಕಾರ್ಯಕ್ರಮವನ್ನು ನಾವು ಪರವಾಗಿರ್ತಕ್ಕ ಎಲ್ಲ ರೈತರು ಯಶಸ್ವಿಯಾಗಿ ಇದನ್ನು ಕಾರ್ಯಕ್ರಮ ಮಾಡಿ ನಾವು ಜಿಲ್ಲಾಧಿಕಾರಿಗಳು ಮನೆ ಸಲ್ಲಿಸ್ತೀವಿ. ಇಲ್ಲಿ ರೈತರು ಇಷ್ಟು ತೊಂದರೆ ಅವರೇ, ಇಷ್ಟೊಂದು ಅನುಭವಿಸ್ತಾ ಇದ್ದೀವಿ. ಬೇಗ ಈ ಕಾರ್ಯಕ್ರಮವನ್ನು ಈ ಅಧಿಸೂಚನೆ ಹೊರಡಿಸಿ ರೈತರು ಪರಿಹಾರ ಕೊಡಬೇಕು ಅನ್ನೋದು. ಅವರು ಸೈಟ್ ತಗೋತಾರೋ ದುಡ್ಡು ತಗೋತಾರೋ ಎಲ್ಲ ಪರಿಹಾರವನ್ನು ಬೇಗ ವಿತರಣೆ ಮಾಡಬೇಕು ಅಂತ ನಮ್ಮ ಮನೆಗೆ ಕೋರ್ಕೊಳ್ತಾ ಇದ್ದೀವಿ. ಸರ್, ಈಗ ಈಗಾಗಲೇ 3 ಗ್ರಾಮಗಳನ್ನು ಅಧಿಸೂಚನೆ ಮಾಡಿದ್ದಾರೆ. ಮುಂದೆನೂ ಕೂಡ ಮಾಡ್ತೀನಿ ಅಂತ ಇಲ್ಲೇ ಸ್ಥಳೀಯ ಶಾಸಕರಾದ ಬಾಲಕೃಷ್ಣ ಅವರಾಗಿರ್ಬೋದು ಅಥವಾ GBID ಅಧ್ಯಕ್ಷ ಆಗಿರ್ಬೋದು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಯಾಕೆ ಈ ಸರ್ಕಾರದ ವಿರುದ್ಧ ಆಕ್ರೋಶ ನಿಮ್ಮದು ಅಂತ? ನಾವು ಯಾಕೆ ಆಕ್ರೋಶ ಅಂದರೆ ಎಲ್ಲರಂಗೆ ಇವರು ಕೂಡ ಏನಾದ್ರು ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಕೊಂಡವ್ರು ನಮ್ಮ ಪರಿಸ್ಥಿತಿ ಏನಾಗಬೇಕು ಸ್ವಾಮಿ? ನೇಣು ಹಾಕೋಬೇಕಷ್ಟೇ. ಇವಾಗ 20 ವರ್ಷದಿಂದ ನೇಣು ಹಾಕೊಂಡು ಪರಿಸ್ಥಿತಿ ಬಂದ್ಬಿಟ್ಟದೆ. ಇವ್ರನ್ನ ಆಗ್ರಹ ಮಾಡ್ತಾರೆ ಬೇಗ ಮಾಡಿ ಅಂತ ಹೇಳ್ಕೊಂಡು 1.5 ವರ್ಷ ಆಯಿತು. ಇನ್ನೇನು ಮಾಡೋದು? ಯಾರಾದರೂ ಒಂದಿನ ನಮ್ಗೆ ರೈತರಿಗೆ ಉಪಕಾರ ಮಾಡೋರಾಗಬೇಕು. 20 ವರ್ಷ ಆಗದೆ ಇಲ್ಲಿ ನಮ್ಮ ಪರಿಸ್ಥಿತಿ ಅಗೋಚರವಾಗೋದೆ. ಈ ನೀರಲ್ಲಿ ವ್ಯವಸಾಯ ಮಾಡೋಕ್ಕಾಯ್ತಾ ಇಲ್ಲ. ಯಾರಾದರೂ ಬಂದು ಸರ್ಕಾರದ ಪರವಾಗಿ ಬಂದು ನಮ್ಮನ್ನ ಬಂದು ಏನು ಅಂತ ಕೇಳಿ ನೋಡ್ರಿ. ನಾವು ಮನವಿ ಕೊಡ್ತಾ ಇದ್ದೀವಿ ರೈತರೆಲ್ಲ ಜಿಲ್ಲಾಧಿಕಾರಿಗಳಿಗೆ. ದಯಮಾಡಿ ಬಂದು ನಮ್ಮ ಮನವಿ ಸ್ವೀಕರಿಸಿ ನಾವು ಬೇಗ ನೋಟಿಫಿಕೇಶನ್ ಆಗಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇದಿಷ್ಟು ಇಲ್ಲಿಯ ಏನು ರೈತರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಅಶ್ವಿತ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್ ಬಿಡದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.